ನಮಸ್ಕಾರ ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ. ಈ ಸಂಚಿಕೆಯಲ್ಲಿ ನಾನು ಸಂಖ್ಯೆ 7 ಅಂದರೆ ನಂಬರ್ 7-16-25 ಅಂದರೆ 7-16-25 ಈ ಡೇಟ್ಸ್ಗಳಲ್ಲಿ ಹುಟ್ಟಿರುವಂಥವ್ರು 2025ರ ಭವಿಷ್ಯ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೇನೆ. ಓಕೆ, ಈಗ ನೋಡಿ, ಸಂಖ್ಯೆ 7 ಅಂತ ಹೇಳಿದ್ರೆ ಇದು ಒಂದು ಅಸೋಸಿಯೇಟೆಡ್ ಪ್ಲಾನೆಟ್ ಅಂತ ಹೇಳಿದ್ರೆ ಕೇತು ಬರುತ್ತೆ. ಕೇತು ಮತ್ತು ನೆಪ್ಚೂನ್. ಈಗ 2025 ಅಂತ ಹೇಳಿದ್ರೆ 9 ಬರುತ್ತೆ. ಓಕೆ, ಎಲ್ಲ ಸಂಚಿಕೆಗಳಲ್ಲಿ ನಾನು ಹೇಳ್ಕೊಂಡು ಬಂದಿದ್ದೀನಿ. ಒಂದು ಮಂಗಳ ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ 2025ರಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಈ ವರ್ಷದಲ್ಲಿ ಏನಾಗುತ್ತೆ, ಸ್ವಲ್ಪ ಸಂಖ್ಯೆ 7ರಲ್ಲಿ ಹುಟ್ಟಿರುವಂತವ್ರಿಗೆ 7-16-25 ನಲ್ಲಿ ಹುಟ್ಟಿರುವಂತವ್ರಿಗೆ 2025ರಲ್ಲಿ ವೃತ್ತಿ ಬದುಕಿನಲ್ಲಿ ತುಂಬಾ ಒಂದು ಚಾಲೆಂಜಸ್ ಬರುತ್ತೆ. ಅಂದ್ರೆ ಪ್ರೊಫೆಷನಲ್ ಲೈಫ್ ಅಲ್ಲಿ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ನಿಮ್ದು ಟ್ರೇಡಿಂಗ್ ಇರ್ಬೋದು, ಸ್ಟಾಕ್ ಮಾರ್ಕೆಟಿಂಗ್ ಇರ್ಬೋದು, ಇವೆಲ್ಲ ಏನಾಗುತ್ತೆ ತುಂಬಾ ಒಂದು ಚಾಲೆಂಜಿಂಗ್ ಲೈಫ್ ಆಗಿ 2025ರಲ್ಲಿ ಇರುತ್ತೆ. ಅಂದ್ರೆ ವೃತ್ತಿ ಬದುಕಿನಲ್ಲಿ ಸ್ವಲ್ಪ ಪ್ರೊಫೆಷನಲ್ ಲೈಫ್ ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ಗಮನವಿಟ್ಟು ಕೆಲಸ ಮಾಡುವಂಥದ್ದು, ಎಚ್ಚರಿಕೆಯಿಂದ ಕೆಲಸ ಮಾಡುವಂಥದ್ದು ಒಳ್ಳೆಯದು. ಸ್ವಲ್ಪ ಏನಾಗುತ್ತೆ, ಸಂಖ್ಯೆ 7ರಲ್ಲಿ ಈ ವರ್ಷ ನಿಮ್ಗೆ ಸೋಮಾರಿತನ ಹೆಚ್ಚಾಗಬಹುದು, ಲೇಜಿನೆಸ್ ಹೆಚ್ಚಾಗಬಹುದು, ಕೇರ್ಲೆಸ್ ಮಾಡುವಂಥದ್ದು ಹೆಚ್ಚಾಗಬಹುದು. ಹೆಚ್ಚಾಗಿ ವೈಯಕ್ತಿಕ ಬದುಕು ಮತ್ತು ಪ್ರೊಫೆಷನಲ್ ಲೈಫ್ ಬಗ್ಗೆ ಗಮನ ಕೊಡದೇ ಇರುವಂಥದ್ದು ಆಗತ್ತೆ. ನೋಡೋಣ, ಈ ತರದ್ದು ಏನಾದರೂ ನಿಮಗೆ ಸ್ವಭಾವಗಳನ್ನು ಈ ವರ್ಷ ನೀವು ತುಂಬಾ ಅವಾಯ್ಡ್ ಮಾಡಬೇಕು. ಅಂದ್ರೆ ಪ್ರೊಫೆಷನಲ್ ಲೈಫ್ ಅಲ್ಲಿ ತುಂಬಾ ಚಾಲೆಂಜಿಂಗ್ಸ್ ಇರುತ್ತೆ, ಹರ್ಡಲ್ಸ್ ಇರುತ್ತೆ. ಯೋಚನೆ ಮಾಡಿ ಸ್ವಲ್ಪ ಈ ವರ್ಷ ನಿಮ್ದು ವೃತ್ತಿ ಬದುಕನ್ನ ಸ್ವಲ್ಪ ನೀವು ಸೇಫ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಅದು ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಲೈಫ್ ಅಲ್ಲಿ ಎಲ್ಲ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್, ಓಕೆ, ನಿಮ್ಮ ಕೌಟುಂಬಿಕ ಬದುಕಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಈ ವರ್ಷ ಬರೋದಿಲ್ಲ. ಆದರೆ ಹೆಚ್ಚಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಗಮನವನ್ನು ಕೊಡಬೇಕಾದಂತ ಒಂದು ವರ್ಷ ಅಂತಾನೆ ಹೇಳ್ಬೋದು. ವಿದೇಶ ಮೂಲಗಳಿಂದ ನಿಮ್ಗೆ ಅವಕಾಶಗಳು ಬರಬಹುದು, ಅದನ್ನ ನೀವು ಸರಿಯಾಗಿ ಬಳಸಿಕೊಳ್ಳುವಂಥದ್ದು, ಅಥವಾ ಕೌಟುಂಬಿಕವಾಗಿ ಕುಟುಂಬದ ಸಮೇತ ವಿದೇಶ ಪ್ರಯಾಣದ ಯೋಗನು ಈ ವರ್ಷ ನಿಮ್ಗೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ನಿಮ್ಗೆ ಶಾರೀರಿಕವಾಗಿ ಒಂದು ವೀಕ್ನೆಸ್ ಫೀಲ್ ಆಗುತ್ತೆ ಎಂಟೈರ್. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಬೇಕು. ವೀಕ್ನೆಸ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ, ಲೇಜಿನೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಈಗ ನೋಡಿ, ಈ 7-16-25 ನಲ್ಲಿ ಇರುವಂತ ಸ್ಟೂಡೆಂಟ್ಸ್ ಏನಾದ್ರು ಹೈಯರ್ ಎಜುಕೇಶನ್ಸ್ ಏನಾದ್ರು ತಯಾರಿ ನಡೆಸ್ತಾ ಇದ್ರೆ, ಉದಾಹರಣೆಗೆ ಅಂತ ಹೇಳಿದ್ರೆ IAS ಇರ್ಬೋದು, IPS ಇರ್ಬೋದು, IRS ಇರ್ಬೋದು, ಈ ರೀತಿಯ ಒಂದು ಹೈಯರ್ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ಗೆ ಏನಾದ್ರು ಪ್ರಿಪರೇಷನ್ಸ್ ಮಾಡ್ತಾ ಇದ್ರೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಈ ಹಿಂದಿನಿಂದ ಪ್ರಿಪರೇಷನ್ ಮಾಡಿಕೊಂಡು ಬಂದಿದ್ರೆ, ಅವ್ರಿಗೆ ಈ ವರ್ಷ ಒಂದು ತುಂಬಾ ಒಂದು ಒಳ್ಳೆಯ ವರ್ಷ ಅಂತಾನೆ ಹೇಳ್ಬೋದು. ಎಕ್ಸಾಮ್ಸ್ ನಲ್ಲಿ ಒಂದು ಉತ್ತಮ ರ್ಯಾಂಕಿಂಗ್ ಬರುವಂತ ಚಾನ್ಸ್ ಇರುತ್ತೆ, ಪಾಸ್ ಆಗುವಂತ ಚಾನ್ಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ಪ್ರಿಪರೇಷನ್ಗೆ ಒಂದು ಅಡ್ಮಿಷನ್ ತಗೊಳಕ್ಕೆ ಅಥವಾ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಈ ವಿಚಾರಗಳಲ್ಲಿ ನೀವು ಧೈರ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ತುಂಬಾ ಒಂದು ಲಾಭದಾಯಕವಾಗಿರುತ್ತೆ ಈ ವರ್ಷ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಕೆಲವೊಂದು ರೆಮಿಡೀಸ್ ನೀವು ಈ ವರ್ಷ ಫಾಲೋ ಮಾಡಲೇಬೇಕು. ಯಾವ್ದಾದ್ರು ಇವಾಗ ಏನಾಗುತ್ತೆ, ದೈನಂದಿನ ವಿಚಾರಗಳು ಚಿಕ್ಕ ಪುಟ್ಟ ಸಮಸ್ಯೆಗಳು ಬರಬಹುದು. ಓಕೆ, ಹೀಗಾಗಿ ಸ್ವಲ್ಪ ಏನ್ ಮಾಡಬೇಕಂದ್ರೆ ವೃದ್ಧಾಶ್ರಮದಲ್ಲಿ ದಾನಗಳನ್ನು ಮಾಡುವಂಥದ್ದು ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ಈ ವರ್ಷ. ವೃದ್ಧಾಶ್ರಮದಲ್ಲಿ ತಿಂಗಳಿಗೆ ಒಂದ್ಸರ್ತಿ ಆದ್ರೂ 7 ತಿಂಗಳಿಗೆ ಒಂದ್ಸರ್ತಿ ಆದ್ರೂ ಕೆಲವೊಂದು ದಾನ ಧರ್ಮಗಳನ್ನು ಮಾಡೋದ್ರಲ್ಲಿ ತುಂಬಾ ನಿಮ್ಗೆ ಯಶಸ್ಸು ಇರುತ್ತೆ. ಆಮೇಲೆ ಮನೆ ವಾತಾವರಣದಲ್ಲಿ, ಮನೆಯ ಒಳಗಡೆ ಇಂಟೀರಿಯರ್ ನಲ್ಲಿ ಸ್ವಲ್ಪ ಸ್ಯಾಂಡಲ್ವುಡ್ ಫ್ರಾಗ್ರೆನ್ಸ್ ಅಂದ್ರೆ ಗಂಧದ ಸುವಾಸನೆ ಇರುವಂತೆ ಸ್ವಲ್ಪ ನೋಡಿಕೊಳ್ಳಿ. ಯಾಕಂದ್ರೆ ಗಂಧದ ಊದುಬತ್ತಿಗಳನ್ನು ಹಚ್ಚುವಂಥದ್ದು, ಇದರಿಂದ ಸ್ವಲ್ಪ ಏನಾಗುತ್ತೆ, ಸ್ಯಾಂಡಲ್ವುಡ್ ಫ್ರಾಗ್ರೆನ್ಸ್ ಮನೆಯಲ್ಲೇ ತುಂಬಿಕೊಳ್ಳಿದ್ರೆ ಮನೆಯ ಒಂದು ವಾತಾವರಣದಲ್ಲಿ, ಲಿವಿಂಗ್ ರೂಮ್ ನಲ್ಲಿ, ನಿಮ್ಮ ಮನೆಯ ವಾತಾವರಣದಲ್ಲಿ ನೀವು ಒಂದು ಸ್ವಲ್ಪ ಲೇಜಿನೆಸ್ ನ ಅವಾಯ್ಡ್ ಮಾಡೋಕ್ಕೆ ಒಂದು ಸಹಾಯ ಆಗುತ್ತೆ. ಮತ್ತೆ ಆಮೇಲೆ ಈ ವರ್ಷ ಏನ್ ಮಾಡ್ಬೇಕು, ಸ್ವಲ್ಪ ನೀವು ವೈಟ್ ಕಲರ್ಸ್ ಬಟ್ಟೆಗಳನ್ನ ಹಾಕುವುದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಬಿಳಿ ಮಿಶ್ರಿತ ಬಟ್ಟೆಗಳು, ಸ್ವಲ್ಪ ಲೈಟ್ ಕಲರ್ಸ್ ಬಟ್ಟೆಗಳನ್ನ ಹಾಕುವಂಥದ್ದು ಅವಾಯ್ಡ್ ಮಾಡಿ. ಸ್ವಲ್ಪ ಲಕ್ಕಿ ಕಲರ್ನ ಸ್ವಲ್ಪ ಫಾಲೋ ಮಾಡಿ. ಅದರಿಂದ ಸ್ವಲ್ಪ ಪಾಸಿಟಿವ್ ಚೇಂಜಸ್ ಈ ಲೈಫಲ್ಲಿ ಈ 2025ರಲ್ಲಿ ಇರುತ್ತೆ. ಓಕೆ, ಇದರ ಒಂದು ಲಾಭವನ್ನು ತೆಗೆದುಕೊಂಡು 2025ರಲ್ಲಿ ಒಂದು ಒಳ್ಳೆಯ ವರ್ಷವಾಗಿರಲಿ ಅಂತ ಹಾರೈಸ್ತೀನಿ.
ನಮಸ್ಕಾರ.